ನಾನು ಕೂಡ ಒಬ್ಬ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಆಕಾಂಕ್ಷಿ ಆಗಿದ್ದೀನಿ. ಖಂಡಿತ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಾನು ಕೂಡ ಒಬ್ಬ ಆಕಾಂಕ್ಷಿ ಆಗಿರ್ತೀನಿ. ಮುಂದೆ ನಮ್ಮ ಹೈಕಮಾಂಡ್ ಶ್ರೀರಕ್ಷೆ, ನಮ್ಮ ಪಕ್ಷದ ಶ್ರೀರಕ್ಷೆ, ನಮ್ಮ ಯತ್ನಾಳ್ ಸಾಹೇಬ್ರವರ ಆಶೀರ್ವಾದ, ನಮ್ಮ ಈಶ್ವರಪ್ಪರವರ ಆಶೀರ್ವಾದ, ನಿಮ್ಮ ಮೀಡಿಯಾ ಮಿತ್ರರ ಸಹಕಾರ ನನ್ನ ಮೇಲೆ ಇದೆ ಅಂತ ಭಾವಿಸಿ ನಾನೇ ಕೂಡ ಒಬ್ಬ ಅಭ್ಯರ್ಥಿ ಆಗಿರ್ತೀನಿ ಸರ್. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಗಮನಿಸ್ತಾ ಇದ್ದೀರಾ, ನಮ್ಮ ಇಂದಿನ ಶಾಸಕರು ಯಾವ ರೀತಿ ಚಿಕ್ಕಬಳ್ಳಾಪುರ ಕಾರ್ಯವೈಖರಿ ಆಗಿತ್ತು ಅಂದರೆ, ಸಿ ವಿ ವೆಂಕಟರಾಯಪ್ಪ ಅವರಿಂದ ಹಿಡಿದು ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಾನದಲ್ಲೇ ಇದ್ದರು. ಸಿ ವಿ ವೆಂಕಟರಾಯಪ್ಪ ಆಗಿರ್ಬೋದು, ರೇಣುಕಾ ರಾಜೇಂದ್ರನ್ ಅವರಾಗಿರ್ಬೋದು, ನಮ್ಮ MLA ಅನ್ಸೂಯಮ್ಮ ಅವರಾಗಿರ್ಬೋದು, ಪೇಪರ್ ಮುನಿಯಪ್ಪರವರಾಗಿರ್ಬೋದು, ಅದೇ ರೀತಿ ನಮ್ಮ ಶಿವಾನಂದಣ್ಣ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ರೈತ ಮಗ ಅಂತಲೇ ಹೆಗ್ಗಳಿಕೆಗೊಳ್ಪಟ್ಟಿರುವಂಥ ಮಾನ್ಯ ಶಾಸಕರು ಬಚ್ಚೇಗೌಡರು ಕೂಡ ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಾನದಲ್ಲಿ ಇದ್ದುಕೊಂಡೇ ಜನಸೇವೆಗೆ ಅವಕಾಶ ಮಾಡಿಕೊಡ್ತಾ ಇದ್ರು. ಅದೇ ರೀತಿ ನಮ್ಮ ಮುನಿಯಪ್ಪರವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಅವರು ನೆಲೆಸಿ ಕೇಂದ್ರ ಸ್ಥಾನದಲ್ಲಿ ಜನರ ಕಷ್ಟ ಸುಖ, ಅವರು ಕಷ್ಟದಲ್ಲಾಗಿರ್ಬೋದು ಸುಖದಲ್ಲಾಗಿರ್ಬೋದು ಅವರು ಸ್ಪಂದಿಸುವಂಥ ಕೆಲಸ ಮಾಡಿದರು. ಅದೇ ರೀತಿ ಕಳೆದ 2013ರಿಂದ ಕೂಡ ನನ್ನ ಕೈಲಾದಂಥ ಅಳಿಲು ಸೇವೆ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾನು ಜನಸೇವೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಭಗವಂತನ ಆಶೀರ್ವಾದ, ನಮ್ಮ ಶ್ರೀ ಕ್ಷೇತ್ರ ನಂದೀಶ್ವರನ ಆಶೀರ್ವಾದ, ನಿಮ್ಮ ಸಹಕಾರ, ಜನಾಶೀರ್ವಾದ, ಪಕ್ಷದ ಹೈಕಮಾಂಡ್ ಆಶೀರ್ವಾದ ನನ್ನ ಮೇಲಿದ್ದರೆ ಖಂಡಿತ ಎಲ್ಲ ಸಿದ್ಧತೆಗಳನ್ನು ಕೂಡ ನಾನು ಸ್ಪರ್ಧೆ ಮಾಡೋದಕ್ಕೆ ಏನು ಬೇಕೋ, ಆಕಾಂಕ್ಷಿ ಆಗಿರೋದಕ್ಕೆ ಏನು ಸಾಮರ್ಥ್ಯ ಬೇಕೋ ಅದನ್ನೆಲ್ಲ ಕೂಡ ಸಿದ್ಧಪಡಿಸಿದ್ದೀನಿ ಸರ್. ಪಕ್ಷನಿಷ್ಠನ ಅಥವಾ ವ್ಯಕ್ತಿನಿಷ್ಠವಾಗಿದ್ದೀರಾ ನೀವು ಮುಂದಿನ ದಿನಗಳಲ್ಲಿ? ಸರ್, ನಾನು ಸುಮಾರು ಬಾರಿ ಈ ಹಿಂದೆ ಕಳೆದ ಚುನಾವಣೆಗಳಲ್ಲಿ ನಾವು ಡಾಕ್ಟರ್ ಕೆ ಸುಧಾಕರ್ ಅವರ ಪರ ಕೆಲಸ ಮಾಡಿದ್ವಿ, ಅವ್ರ ಜೊತೆ ಗುರುತಿಸ್ಕೊಂಡಿದ್ವಿ. ಕಳೆದ 2 ವರ್ಷಗಳಿಂದ ನಮ್ಮ ಫೌಂಡೇಶನನ್ನು ನಾವು ಸ್ಥಾಪನೆ ಮಾಡಿಕೊಂಡು ಸ್ವತಂತ್ರವಾಗಿ ನಾವು ಸೇವೆಯನ್ನು ಮಾಡ್ಕೊಂಡು ಬಂದಿದ್ವಿ. ಪಕ್ಷನಿಷ್ಠೆಯಾಗಿ ಕೆಲಸ ಮಾಡ್ತೀವಿ. ಈಗ ಸುಮಾರು ಚುನಾವಣೆಗಳಲ್ಲಿ ನಮ್ಮದೇ ಆದಂಥ ಸಹಕಾರ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು, ಬೆಂಬಲಿಗರಿಗಾಗಿರ್ಬೋದು, ಪಕ್ಷದ ಚಟುವಟಿಕೆಗಳಾಗಿರ್ಬೋದು, ನನ್ನದೇ ಆದಂಥ ಕೆಲಸವನ್ನು ನಾನು ಪಕ್ಷದಲ್ಲಿ ಮಾಡಿಕೊಂಡೇ ಬಂದಿದ್ದೀನಿ. ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮುಂದಿನ ದಿನಗಳಲ್ಲೂ ಪಕ್ಷ ಬಲಪಡಿಸೋದಕ್ಕೆ ಏನು ಬೇಕು, ನಮ್ಮ ಯುವಕರನ್ನು ಮುನ್ನಡೆಸೋದಕ್ಕೆ ಏನು ಬೇಕು, ಆ ಎಲ್ಲ ಕೆಲಸಗಳಿಗೂ ನನ್ನ ಶಕ್ತಿ ಮೀರಿ ಸಹಾಯ ಮಾಡೋವಂಥದ್ದಾಗಿರ್ಬೋದು, ಸೇವೆ ಮಾಡೋವಂಥದ್ದಾಗಿರ್ಬೋದು, ಪಕ್ಷದಲ್ಲಿ ಕೆಲಸ ಒಬ್ಬ ಕಾರ್ಯಕರ್ತನಾಗಿ ಎಲ್ಲರೂ ಏನು ಕೆಲಸ ಮಾಡ್ತಾರೋ ಆ ಕೆಲಸ ಮಾಡೋವಂಥ ಕೆಲಸ ಖಂಡಿತವಾಗೂ ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾಡ್ತೀನಿ ಸರ್. ಏನು ಬಿಜೆಪಿದಲ್ಲಿ ಇದಕ್ಕಿಂತ ನಿಮಗೆ ಟಿಕೆಟ್ ಭಾರಿ ಅವ್ರು ಇರ್ಬೋದು, ನಮ್ಮ ಯತ್ನಾಳ್ ಅವರು ಇರ್ಬೋದು, ಇಬ್ಬರೂ ಕೂಡ ನಮ್ಮ ಮಾನ್ಯ ನರೇಂದ್ರ ಮೋದಿಗಳಾದಂಥ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ಅವರು ಕಾರ್ಯಾಚರಣೆಯನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇವಾಗಲೂ ಕೂಡ ಅವ್ರ ಪರನೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದ, ಪಕ್ಷದ ಆಶೀರ್ವಾದ, ನಾನು ಅವಾಗಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಹೈಕಮಾಂಡ್ ತೀರ್ಮಾನ, ಪಕ್ಷದ ಆಶೀರ್ವಾದ, ಜನಾಶೀರ್ವಾದ, ನಿಮ್ಮ ಸಹಕಾರ, ಇವೆಲ್ಲನೂ ನಮ್ಮ ಜೊತೆ ನಿಂತ್ಕೊಂಡ್ರೆ ಅದು ಪೂರ್ತಿ ಸಮರ್ಥವಾಗಿ ನಾನು ನಿಂತ್ಕೊಳ್ಳೋಂಥ ಕೆಲಸ ಮಾಡಿ ಸರ್. ಚುನಾವಣೆ ದೃಷ್ಟಿಕೋನ ಇಟ್ಕೊಂಡು ನೀವು ಈ ಸೇವಾ ಕಾರ್ಯಗಳನ್ನು ತಗೊಳ್ತಾ ಇದ್ದೀರಾ? ಚುನಾವಣೆ ಹತ್ರ ಬರೋ ಸಂದರ್ಭದಲ್ಲಿ ನೀವು ಶುರು ಮಾಡಿದ್ದೀರಾ? ಇಲ್ಲ ಸರ್, ಈಗ 2013ರಿಂದ ಕೂಡ ನಾನು ಚಿಕ್ಕಬಳ್ಳಾಪುರದಲ್ಲಿ ತನ್ನ ಕೈಲಾದ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದೀನಿ. ಚುನಾವಣೆ ಈಗ 2028ಕ್ಕೆ ಬರ್ತದೆ. ನಾವು ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಮಾಡಂಗಿದ್ರೆ 2013ರಲ್ಲೇ ಮಾಡ್ತಾ ಇದ್ದೀವಿ. ಈಗ ನಾವು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ದುಡ್ದಿರೋದ್ರಿಂದ ಭಗವಂತನ ಆಶೀರ್ವಾದ, ಹೈಕಮಾಂಡ್ ತೀರ್ಮಾನ. ಈಗ ನಮ್ಮ ಈಶ್ವರಪ್ಪ ಅವ್ರ ಮನೆಯಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ನೋಡ್ರಿ, ಅವರು ಯುವಕ, ಚಿಕ್ಕಬಳ್ಳಾಪುರದಲ್ಲಿ ಯುವಕ, ಅವರು ಇಡೀ ಪ್ರಪಂಚ ಮೆಚ್ಚುವಂಥ ಕೆಲಸ, ಒಂದು ಕಡೆ ಗೋ ರಕ್ಷಣೆ, ಮತ್ತೊಂದು ಕಡೆ ಗೋ ಪಡೆದಂಥ ಕುಟುಂಬ ರಕ್ಷಣೆ, ಎರಡೂ ರಕ್ಷಣೆ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಸ್ಫೂರ್ತಿಯಾಗಿ ತಗೊಳ್ಬೇಕು. ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆ ಆಗಬೇಕಂದ್ರೆ, ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಉಳಿಬೇಕಂದ್ರೆ ಇಂಥ ಕಾರ್ಯಗಳನ್ನು ಸರ್ಕಾರದ ಮಟ್ಟದಲ್ಲಿ ಮಾಡಬೇಕಂತ ಕೂಡ ಅವ್ರು ಆಗ್ರಹ ಮಾಡಿದ್ದಾರೆ. ಇದೇ ರೀತಿ ನನಗೆ ಹೈಕಮಾಂಡಿಂದ ನಾನು ಕಾರ್ಯಕ್ರಮವನ್ನು ಮಾಡಿದ್ದಾದ್ಮೇಲೆ ಡೆಲ್ಲಿಯಿಂದನೂ ಕೂಡ ನನಗೆ ಕರೆ ಮಾಡಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದೀರಾ, ಮುಂದುವರಿಸಿ, ಪಕ್ಷದಲ್ಲಿ ಈ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಅವಕಾಶ ಬಂದರೆ ತಮಗೆ ಸಹಾಯ ಮಾಡುವಂಥ ಕೆಲಸ ಮಾಡಿಕೊಡ್ತೀವಿ ಅಂತ ನನಗೆ ಭರವಸೆ ಕೊಟ್ಟಿದ್ದಾರೆ. ಸರ್, ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಕುಂಠಿತದ ಬಗ್ಗೆ ಏನು ಹೇಳ್ತೀರಾ ನೀವು? ಯಾರ ಕೈಯಲ್ಲೂ ಆಗಲ್ಲ. ಅಧಿಕಾರಿಗಳು ಅದಕ್ಕೆ ಸಹಮತ ಕೊಡಬೇಕು. ಅಧಿಕಾರದಲ್ಲಿರೋರು, ನಾಯಕರನ್ನು ಗುರುತಿಸ್ಕೊಂಡಿರೋರು ಕೂಡ ಸಹಕಾರ ಕೊಡಬೇಕು. ಅದೇ ನಾನು ಹೇಳಿದ್ನಲ್ಲ, ಅಭಿವೃದ್ಧಿ ಅಂತ ಬಂದಾಗ ಈಗ ಇಷ್ಟು ಜನ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಇದ್ದಾಗ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅಭಿವೃದ್ಧಿ ಕುಂಠಿತ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಎಚ್ಚೆತ್ತುಕೊಂಡು ಇವಾಗಿರೋ ನಾಯಕರು, ಯಾರು ಅಧಿಕಾರದಲ್ಲಿರೋರು, ಅವರು ಕರೆಕ್ಟಾಗಿ ಜನಸೇವೆ ಮಾಡ್ಕೊಂಡು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಗ್ತದೆ. ಇಲ್ಲ ಅಂದರೆ ಬೇರೆ ಯಾರು ಕರೆಕ್ಟಾಗಿ ಜನಸೇವೆ ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ಅವಕಾಶ ಸಿಗ್ತದೆ. ಸರ್, ಕೇವಲ ಸಮಾಜ ಸೇವೆಗೆ ಮಾತ್ರ ಸೀಮಿತ ಆಗ್ತೀರಾ ಅಥವಾ ಇಲ್ಲಿ ಏನೇನು ಸಮಸ್ಯೆಗಳಿದೆ, ರೈತರ ಸಮಸ್ಯೆ ಆಗ್ಬೋದು, ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು, ಕಾರ್ಮಿಕರ ಸಮಸ್ಯೆ ಇರ್ತವೆ,
ಆ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ನೀವು ಯಾವ ರೀತಿ ನಿಮ್ಮ ಇದಿರುತ್ತೆ ಮುಂದಿನ ನಡಾವಳಿ? ಸರ್ ಖಂಡಿತ ಈ ಹಿಂದೆನೂ ಮಾಡ್ಕೊಂಡು ಬಂದಿದ್ದೀವಿ ನಾವು. ರೈತರ ಹೋರಾಟದಲ್ಲಾಗಿರ್ಬೋದು, ರೈತರ ಪರ ಧ್ವನಿ ಎತ್ತಿರುವುದಾಗಿರ್ಬೋದು. ಈಗ ಈ ಹಿಂದೆ ಯಾವ ರಾಜಕಾರಣಿ ಮಾತಾಡಿದಾರೋ ಬಿಟ್ಟಿದ್ದಾರೆ ಗೊತ್ತಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ರೈತರಿಗೆ ಒಂದು ಟ್ರಾನ್ಸ್ಫಾರಮ್ ಹಾಕೊಳ್ಸ್ಬೇಕಂದ್ರೆ 2.5 ಲಕ್ಷ ಹಣ ಬೇಕಾಗ್ತಾ ಇದೆ. ಹಿಂದೆ BJP ಸರ್ಕಾರ ಇದ್ದ ಕೇವಲ 25,000ಕ್ಕೆ ಟ್ರಾನ್ಸ್ಫಾರಮ್ನ ಅಳವಡಿಸ್ಕೊಡ್ತಾ ಇದ್ದಾರೆ. ಇವತ್ತಿನ ದಿನ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅದೇ ರೀತಿ ನಾನು ದೀನ ದಲಿತರ ಪರ, ದಲಿತರಿಗೆ ಅನ್ಯಾಯ ಆದಾಗಲೂ ಕೂಡ ಹೋರಾಟ ಮಾಡಿರೋದು ನಿಜ ಇದೆ. ಪ್ರತಿಯೊಬ್ಬ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಎಲ್ಲ ಜನಾಂಗದ ಪರವಾಗಿ ಅವ್ರ ಮನೆ ಮಗನಾಗಿ ಅವ್ರಿಗೋಸ್ಕರ ದುಡಿಯುವಂಥ ಕೆಲಸ ನನ್ನ ಜೀವನ ಪರ್ಯಂತ ಮಾಡ್ತೀನಿ ಸರ್. ಈಗ ಶೀಘ್ರ ಈ ಭಾಗಕ್ಕೆ ನಮ್ಮ ಮೊನ್ನೆ ನಾವು ಗೋದಾನ ಕಾರ್ಯಕ್ರಮ ಮಾಡಿದಾಗ ಯತ್ನಾಳ್ ಅವರಲ್ಲೂ ಕೂಡ ಮನವಿ ಮಾಡಿದ್ದು ಇದೆ ನಮಗೆ. ಸರ್ ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಭಾಗಕ್ಕೆ ಒಂದು ಕೈಗಾರಿಕೆಗಳನ್ನು ಕೊಡಿ, ಕುಡಿಯೋ ನೀರನ್ನು ಸಹಕಾರ ಮಾಡ್ತೀವಿ. ಈಗ ನಮ್ಮ ಭಾಗದಲ್ಲೇ ಜೋಗ್ ಫಾಲ್ಸ್ ಅಂತ ಒಂದು ಕ್ಷೇತ್ರ ಹೊಸದಾಗಿ ವೃದ್ಧಿಯಾಗಿದೆ. ತಮಗೆಲ್ರಿಗೂ ಸೋಷಿಯಲ್ ಮೀಡಿಯಲ್ಲಿ ಗಮನಿಸಿದಿರೋದು. ಇಡೀ ನಮ್ಮ 2-3 ಜಿಲ್ಲೆಗೆ ಶೇಖರಣೆ ಆಗೋಷ್ಟು ನೀರು ಉತ್ಪತ್ತಿಯಾಗಿ ನಮ್ಮ ಹೊರಭಾಗ ಆಂಧ್ರ ರಾಜ್ಯಕ್ಕೆ ಹೋಗ್ತಾ ಇದೆ. ಅಲ್ಲಿಂದ ನಮ್ಮ ಚಿಕ್ಕಬಳ್ಳಾಪುರದಿಂದ ದಂಡಗಾನಹಳ್ಳಿ ಡ್ಯಾಮ್ಗೆ ಹೋಗ್ತಾರೆ, ದಂಡಗಾನಹಳ್ಳಿ ಡ್ಯಾಮಿಂದ ನಮ್ಮ ಗುಡ್ಬಂಡೆಗೆ ಹೋಗಿ, ಗುಡ್ಬಂಡೆಯಿಂದ ಚಿತ್ರಾವತಿಗೆ ಹೋಗಿ, ಚಿತ್ರಾವತಿಯಿಂದ ಆವತ್ತು ಇದು ಆಂಧ್ರಾಗೆ ಹೋಗುವಂಥ ಕೆಲಸ ಆಗ್ತಾ ಇದೆ. ಅಲ್ಲೊಂದು ದೊಡ್ಡದ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ರೆ ಈ ನಮ್ಮ 2-3 ಜಿಲ್ಲೆಗೆ ಶುದ್ಧ ಕುಡಿಯೋ ನೀರನ್ನು, ಅದು ಗಿಡಮೂಲಿಕೆಗಳಿಂದ ಬಂದಾಗ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಶುದ್ಧ ನೀರು ಕುಡಿಯೋ ನೀರನ್ನು ಕೂಡ ನಾವು ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಬೋದು. ಇದ್ರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು ಸರ್. ಅಧಿಕಾರದಲ್ಲಿರೋರು, ಸರ್ಕಾರದಲ್ಲಿರೋರು ಗಮನ ಕೊಡಬೇಕು. ಭಗವಂತನ ಆಶೀರ್ವಾದ ನಮ್ಗೇನಾದ್ರು ಮುಂದಿನ ದಿನಗಳಲ್ಲಿ ಅವಕಾಶ ಆದರೆ ನಾವು ಮೊದಲು ಮಾಡೋ ಕೆಲಸನೇ ಅದು. ಈಗ ಹೋರಾಟಗಳು ಮಾಡ್ಬೋದು. ಹೋರಾಟ ಮಾಡ್ತಾನೆ ಇದೀವಿ ಸರ್. ನಾವು ಪ್ರತಿಯೊಂದರಲ್ಲೂ ಪ್ರಶ್ನೆ ಮಾಡ್ತಾ ಇದ್ದೀವಿ.